ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಕೆಲ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ನಮಗೆ ದೂರು ಬಂದಿತ್ತು. ಹಾಗಾಗಿ ಸುಮಾರು 62 ಅಬಕಾರಿ ಕಚೇರಿಗಳ ಮೇಲೆ ನಾವು ಏಕಾಏಕಿ ದಾಳಿ ಮಾಡಿದ್ವಿ ಅಂತ ಲೋಕಾಯುಕ್ತ ಮಾಹಿತಿ ನೀಡಿದೆ. ಈ ಸಂದರ್ಭದಲ್ಲಿ ಯಶವಂತಪುರ ಹಾಗೂ ಬ್ಯಾಟರಾಯನಪುರ ಕಚೇರಿಯಲ್ಲಿ ಸುಮಾರು 2 ಲಕ್ಷ ನಗದು ಮತ್ತು ಸೀಲ್ ಮಾಡದ ಗಾಂಜಾ ಹಾಗೂ ಮದ್ಯದ ಬಾಟಲಿಗಳು ಪತ್ತೆಯಾಗಿವೆ. ಇದನ್ನು ನೋಡಿ ನಾವೇ ಕೆಲ ಕಾಲ ದಂಗಾಗೋಗಿದ್ವಿ ಅಂತ ಲೋಕಾಯುಕ್ತ ತಿಳಿಸಿದೆ. ವೀಕ್ಷಕರೇ, ಅದೇನೋ ಗಾದೆ ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲ ಮೇದಂತೆ ಹಾಗಾಗ್ತಾ ಇದೆ ಕೆಲವು ಕಚೇರಿಗಳಲ್ಲಿ. ಈ ಗಾಂಜಾ ಮದ್ಯ ಇದನ್ನೆಲ್ಲ ಜಪ್ತಿ ಮಾಡುವಂತಹ ಕೆಲಸನೇ ಈ ಅಬಕಾರಿ ಇಲಾಖೆಯದು. ಆದರೆ ಅಬಕಾರಿ ಇಲಾಖೆಯಲ್ಲಿ ಈಗ ಸಿಕ್ಕಿರುವಂತಹ 2 ಲಕ್ಷ ನಗದಾಗಿರಬಹುದು, ಸೀಲ್ ಮಾಡಿದಂತಹ ಗಾಂಜಾ ಅಥವಾ ಮದ್ಯದ ಬಾಟ್ಲು, ಇದೆಲ್ಲದಕ್ಕೂ ಯಾವುದೇ ರೀತಿಯಾದಂತಹ ದಾಖಲೆ ಇಲ್ಲ. ಒಂದು ವೇಳೆ ಇವರೇನಾದರೂ ಸೀಸ್ ಮಾಡಿದರೆ ಅಬಕಾರಿ ಇಲಾಖೆಯವರು ಅದಕ್ಕೆ ದಾಖಲೆ ಇರುತ್ತೆ. ಎಷ್ಟು ಬಾಟಲ್ನ ಅವರು ಜಪ್ತಿ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ, ಎಷ್ಟು ರೀತಿಯಾಗಿ ನಗದು ಸೀಸ್ ಆಗಿದೆ, ಗಾಂಜಾ ವಶಪಡಿಸ್ಕೊಂಡಿದ್ದಾರೆ, ಇದೆಲ್ಲದಕ್ಕೂ ಸಹ ಒಂದು ದಾಖಲೆ ಅನ್ನೋದಿರುತ್ತೆ. ಈ ರೀತಿಯಾದಂತಹ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ಆದರೆ ಇಲ್ಲಿ ಜಪ್ತಿಯಾಗಿರುವಂತಹ ಈ ನಗದಾಗಿರಬಹುದು, ಗಾಂಜಾ, ಮದ್ಯದ ಬಾಟಲ್, ಇದು ಯಾವುದಕ್ಕೂ ಸಹ ದಾಖಲೆ ಇಲ್ಲ. ನ್ಯಾಯಾಲಯಕ್ಕೂ ಸಹ ಯಾವುದೇ ರೀತಿಯಾದಂತಹ ಅವರು ದಾಖಲೆಗಳನ್ನು ಸಲ್ಲಿಸಿಲ್ಲ. ಇದು ಯಾವುದೂ ಇಲ್ಲದಂತೆ ಇವರು ಇದನ್ನೆಲ್ಲ ಸೀಸ್ ಮಾಡಿ ಅಥವಾ ಅವರ ಕಚೇರಿಗಳಲ್ಲಿ ಇಟ್ಕೊಂಡಿದ್ರು ಅಂದರೆ ಎಲ್ಲೋ ಒಂದು ಕಡೆ ಇವರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರಾ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಬೇರೆ ರೀತಿಯಾಗಿ ಇವರು ಸಹ ಆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಂತ. ಸೊ ಈ ವಿಚಾರವಾಗಿ ಲೋಕಾಯುಕ್ತ ಇದೆಲ್ಲ ಈಗಾಗಲೇ ಸೀಸ್ ಆಗಿದೆ. ಇದರ ವಿಚಾರವಾಗಿ ಇನ್ನು ಉಳಿದಂತಹ ಕಚೇರಿಗಳ ಮೇಲೂ ಕೂಡ ದಾಳಿ ಮಾಡ್ತೀವಿ, ಈಗಾಗಲೇ ಏನು ಇವರು ಆ ವಿರುದ್ಧ ತನಿಖೆ ಕೂಡ ಕೈಗೊಂಡಿದ್ವಿ ಅಂತ ಲೋಕಾಯುಕ್ತ ಮಾಹಿತಿಯನ್ನು ತಿಳಿಸಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.